ನಮಸ್ಕಾರ ವೀಕ್ಷಕರೇ. ಕಾಲಚಕ್ರ ತಿರುಗಿದೆ. ಎಷ್ಟು ದಿನ ಮಾಜಿ ಸಿಎಂ ಯಡಿಯೂರಪ್ಪರನ್ನ ಭ್ರಷ್ಟ ಅಂತ ಹೇಳ್ಕೊಂಡು ಸಿದ್ದರಾಮಯ್ಯ ತಿರುಗಾಡ್ತಾ ಇದ್ರು. ಈಗ ನೋಡಿದ್ರೆ ಆ ಪದ ಇವರಿಗೆ ಸೂಟ್ ಆಗುತ್ತೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ರಾಜಕೀಯದ ಕೊನೆ ಗಳಿಗೆಯಲ್ಲಿ ಕಳಂಕ ಹೊತ್ತು ನಿರ್ಗಮಿಸೋ ಪರಿಸ್ಥಿತಿ ಬರಲಿದೆಯಾ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ಯಾವುದಕ್ಕೂ ಜಗ್ಗಲ್ಲ ಅನ್ನೋ ರೀತಿ ಮೆರೀತಾ ಇದ್ದ ಸಿದ್ದರಾಮಯ್ಯಗೆ ಮುಂದಿರೋ ಆಪ್ಷನ್ ಏನು? ಬಚಾವ್ ಆಗೋದಕ್ಕೆ ದಾರಿಯೇ ಇಲ್ವಾ? ಸರ್ಕಾರದ ಕತೆ ಏನಾಗಬಹುದು? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸಿದ್ದರಾಮಯ್ಯ ಪಾಲಿಗೆ ಇಂಥದ್ದೊಂದು ದಿನ ಬರುತ್ತೆ ಅಂತ ಬಹುಶಃ ಯಾರು ಊಹಿಸಿರ್ಲಿಲ್ಲ ಅನ್ಸುತ್ತೆ. ಕಣ್ಣಿಗೆ ಕಾಣುವಂತೆ ಹಿಂದೂ ವಿರೋಧ ಮಾಡಿದ್ರೂ ಎಫೆಕ್ಟ್ ಆಗ್ಲಿಲ್ಲ. ಅಧಿಕಾರಕ್ಕಾಗಿ ಓಲೈಕೆ ಮಾಡಿದ್ರೂ ಅವರನ್ನ ಯಾರು ತಡೆಯಲು ಆಗ್ಲಿಲ್ಲ. ಈ ಹಿಂದಿನ ಅವರ ಸರ್ಕಾರದಲ್ಲಿ ಹಿಂದೂ ಕಾರ್ಯಕರ್ತರ ಮಾರಣ ಹೋಮ ಆದ್ರೂ ಅವರ ಗೆಲುವಿಗೆ ಅಡ್ಡಿ ಆಗ್ಲಿಲ್ಲ. ಹಿಂದೂ ಧಾರ್ಮಿಕ ಯಾತ್ರೆ ಅನುದಾನಕ್ಕೆ ಕೊಕ್ಕೆ ಹಾಕಿ ಹನುಮ ಧ್ವಜವನ್ನ ತೆರವು ಮಾಡೋ ಹುನ್ನಾರ ನಡೆಸಿ ರಾಮ ಮಂದಿರ ಉದ್ಘಾಟನೆ ದಿನ ಸಂಭ್ರಮಾಚರಣೆಗೆ ಕತ್ತರಿ ಹಾಕಿದ್ರೂ ಅವರ ಜನಪ್ರಿಯತೆ ಕಮ್ಮಿ ಆಗ್ಲಿಲ್ಲ. ಹಿಂದುತ್ವದ ಕಟ್ಟರ್ ವಿರೋಧಿ ಅಂತ ಹಣೆಪಟ್ಟಿ ಹೊತ್ತ ಸಿದ್ದರಾಮಯ್ಯಗೆ ದೇವರೇ ಶಿಕ್ಷೆ ಕೊಡ್ತಾನೆ ಅಂತ ಹಿಂದೂಗಳು ಹೇಳಿದ್ರು. ಅದು ಕೂಡ ಆಗ್ಲಿಲ್ಲ. ಆದ್ರೆ ಅವರನ್ನ ಶಿಕ್ಷೆಯ ಹಂತಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ. ಹೌದು, ಭಾರತದ ಹೆಮ್ಮೆಯ ಸಂವಿಧಾನ ಅಕ್ರಮ ಮಾಡೋದು ತಪ್ಪು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದೆ. ಈಗ ಆ ಅಕ್ರಮದಲ್ಲಿ ಸಿಲುಕಿಕೊಂಡಿರೋ ಸಿದ್ದರಾಮಯ್ಯಗೆ ಸಂವಿಧಾನವೇ ಸರಿಯಾದ ಪಾಠ ಕಲಿಸೋ ಸಮಯ ಬಂದಂತಿದೆ. ಮೂಢನಂಬಿಕೆ ವಿರೋಧಿ ಸಿದ್ದರಾಮಯ್ಯರನ್ನ ಈಗ ಮುಡಾ ಕೇಸ್ ಯಾವ ಮಟ್ಟಕ್ಕೆ ಕಟ್ಟಿ ಹಾಕಿದೆ ಅಂದ್ರೆ ಬೆಲೆ ತೆರಲೇಬೇಕು, ಬೇರೆ ದಾರಿಯೇ ಇಲ್ಲ ಅನ್ನೋ ಹಾಗೆ ಮಾಡಿದೆ. ಮುಡಾ ಹಗರಣದ ಆರೋಪದ ಹಿನ್ನೆಲೆ ಸಾಮಾಜಿಕ ಹೋರಾಟಗಾರ ಟಿಜೆ ಅಬ್ರಹಾಂ ಅವರು ರಾಜ್ಯಪಾಲರನ್ನ ಜುಲೈ 26ಕ್ಕೆ ಭೇಟಿ ಮಾಡಿ ದಾಖಲೆಗಳನ್ನ ನೀಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿದ್ರು. ರಾಜ್ಯಪಾಲರ ಪ್ರಶ್ನೆಗಳಿಗೆ ಲಿಖಿತ ರೂಪದಲ್ಲಿ ಸಿಎಸ್ ಉತ್ತರ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ರಾಜಭವನದಿಂದ ಸಿದ್ದರಾಮಯ್ಯ ಅವರಿಗೆ ಕಾರಣ ಕೇಳಿ ನೋಟಿಸ್ ಜಾರಿಗೊಳಿಸಲಾಗಿತ್ತು. ಒಂದು ವೇಳೆ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ನಡೆಯೋ ಸಾಧ್ಯತೆ ಇದೆ. ಇಲ್ಲಿ ತನಕ ಆಗಿರೋ ಬೆಳವಣಿಗೆಯಲ್ಲಿ ಸಿದ್ದರಾಮಯ್ಯ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋದು ಸಾಬೀತಾಗಿಲ್ಲವಾದರೂ ವಾತಾವರಣ, ಅವರ ನಡೆ ಇವೆಲ್ಲವೂ ಮುಂದೆ ರಾಜಕೀಯ ಹಿನ್ನಡೆಯ ಸಿಗ್ನಲ್ ಕೊಡ್ತಾ ಇದೆ. ಶೋಕಾಸ್ ನೋಟಿಸ್ ಹಿನ್ನೆಲೆ ಸಿದ್ದರಾಮಯ್ಯ ಸರ್ಕಾರಿ ವಾಹನವನ್ನ ತೊರೆದು ತಮ್ಮ ಖಾಸಗಿ ವಾಹನದಲ್ಲಿ ಸಂಚರಿಸುವುದಕ್ಕೆ ಶುರು ಮಾಡಿದ್ದಾರೆ. ಅಲ್ಲದೆ ಗುರುವಾರ ನಡೆದ ಸಚಿವ ಸಂಪುಟ ಸಭೆಗೆ ಗೈರಾಗಿದ್ರು. ಇದೆಲ್ಲವನ್ನ ನೋಡಿದ್ರೆ ಅವರು ಪ್ರಕರಣದ ಸಂಬಂಧ ನೈತಿಕ ಹೊಣೆ ಹೊರೋದಕ್ಕೆ ಸಿದ್ಧವಾಗಿದ್ದಾರೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಇನ್ನೊಂದೆಡೆ ಈ ಪ್ರಕರಣ ಬಿಎಸ್ವೈ ಪ್ರಕರಣವನ್ನ ನೆನಪಿಸ್ತಾ ಇದೆ. ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಡಿನೋಟಿಫೈ ಪ್ರಕರಣದಲ್ಲಿ ಅಂದಿನ ರಾಜ್ಯಪಾಲ HR ಭಾರದ್ವಾಜ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ರು. ಆಗಲೂ ಕೂಡ ಬಿಎಸ್ವೈ ವಿರುದ್ಧ ಖಾಸಗಿ ದೂರು ಆಧರಿಸಿ ರಾಜಭವನ ಮುಂದಿನ ಕ್ರಮವನ್ನ ಜರುಗಿಸಿತ್ತು. ಆದ್ರೆ ಆಗ ನೋಟಿಸ್ ಜಾರಿ ಮಾಡಿರಲಿಲ್ಲ. ಬದಲಾಗಿ ನೇರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಸಲಾಗಿತ್ತು. ಆದರೆ ಈ ಬಾರಿ ನೋಟಿಸ್ ನೀಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರೆ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತೆ ಆಗೋ ಸಾಧ್ಯತೆ ಇದೆ. ಆದರೆ ಇಷ್ಟಾದ್ರೂ ಪ್ರಯತ್ನ ಬಿಡೋಲ್ಲ ಅನ್ನೋ ಹಾಗೆ ಸಿದ್ದರಾಮಯ್ಯ ಆರೋಪಗಳಿಂದ ಹೊರಬರೋದಕ್ಕೆ ಬೇರೆಯದೇ ರೀತಿಯಲ್ಲಿ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಮುಡಾ ಹಗರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ನೀಡಿರೋದು ಹಾಗೂ ಅದಕ್ಕೆ ಡಿಸಿಎಂ ನೇತೃತ್ವದ ಸಂಪುಟ ಸಭೆಯಲ್ಲಿ ಕೈಗೊಂಡ ನಿರ್ಣಯ ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ವರ್ಸಸ್ ರಾಜಭವನದ ನಡುವೆ ಸಂಘರ್ಷದ ವಾತಾವರಣ ಸೃಷ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಇದು ತಾರಕಕ್ಕೇರುವ ಲಕ್ಷಣಗಳು ಗೋಚರಿಸ್ತಾ ಇದೆ. ರಾಜಭವನ ತರಾತುರಿಯಲ್ಲಿ ನಿರ್ಣಯವನ್ನ ಕೈಗೊಂಡಿದೆ. ರಾಜ್ಯಪಾಲರ ಮೇಲೆ ಒತ್ತಡ ಇರೋದ್ರಿಂದ ಅವರು ಶೋಕಾಸ್ ನೋಟಿಸ್ ಕಳಿಸಿದ್ದಾರೆ. ಈ ರೀತಿಯ ಆರೋಪಗಳನ್ನೆಲ್ಲ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋ ನಾಯಕರು ಮಾಡಿದ್ರು. ಆದರೆ ಈ ಹೊತ್ತಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ನಡೆ ಸಿದ್ದುಗೆ ಕಂಟಕ ಗ್ಯಾರಂಟಿನ ಅನ್ನೋ ಅನುಮಾನಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಮುಡಾ ಹಗರಣದ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ಹಮ್ಮಿಕೊಂಡಿರೋ ಮೈಸೂರು ಚಲೋ ಪಾದಯಾತ್ರೆಗೆ ಈ ಹಿಂದೆ ಅನುಮತಿ ಇಲ್ಲ ಅಂತ ಗೃಹ ಸಚಿವರು ಹೇಳಿದ್ರು. ಆದ್ರೆ ಈಗ ಯೂಟರ್ನ್ ಹೊಡೆದಿದ್ದು ಅನುಮತಿ ನೀಡಲು ಸರ್ಕಾರ ನಿರ್ಧಾರ ಮಾಡಿದೆ. ಶಾಂತಿಯುತವಾಗಿ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಪಾದಯಾತ್ರೆಗೆ ಅನುಮತಿ ಕೊಡಲು ನಿರ್ಧರಿಸಿದ್ದೇವೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಪಾದಯಾತ್ರೆಗೆ ನಾವು ಅನುಮತಿ ಕೊಡೋದಿಲ್ಲ, ಅವರು ಮಾಡೋದಿದ್ರೆ ಮಾಡ್ಕೊಳ್ಳಲಿ, ಅದರ ಬಗ್ಗೆ ನಮ್ಮ ತಕರಾರಿಲ್ಲ. ಆದ್ರೆ ಅಧಿಕೃತವಾಗಿ ಪೊಲೀಸ್ ಇಲಾಖೆಯಿಂದ ನಾವು ಅನುಮತಿ ಕೊಡೋದಿಲ್ಲ ಅಂತ ಈ ಹಿಂದೆ ಹೇಳಿದ್ದವರು ಇದೀಗ ಯೂಟರ್ನ್ ಹೊಡೆದಿದ್ದಾರೆ. ಮೊದಲೇ ಪಕ್ಷದ ಒಳಗೆ ಸಿದ್ದರಾಮಯ್ಯರನ್ನ ಹಣಿಯೋದಕ್ಕೆ ನಾನಾ ರೀತಿಯ ಕಸರತ್ತು ನಡೀತಾ ಇವೆ ಅನ್ನೋ ಆರೋಪಗಳೆಲ್ಲ ಇದ್ವು. ಈ ಮಧ್ಯೆ ಸಚಿವರುಗಳ ಹೇಳಿಕೆಗಳು ಬದಲಾಗ್ತಾ ಇರೋದು ಮುಂದೆ ಏನೋ ದೊಡ್ಡದೇ ನಡೆಯಲಿದೆ ಅನ್ನೋದರ ಸಿಗ್ನಲ್ ಕೊಡ್ತಾ ಇದೆ. ಇದೆಲ್ಲದರ ಮಧ್ಯೆಯೂ ಕೆಲ ಕಾಂಗ್ರೆಸ್ ನಾಯಕರು ಮಾಧ್ಯಮದ ಮುಂದೆ ಬಂದು ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಇಲ್ಲ ಅನ್ನೋದನ್ನ ಒತ್ತಿ ಹೇಳ್ತಾ ಇದ್ದಾರೆ. ಇನ್ನು ದಿಢೀರಂತ ಆಕ್ಟಿವ್ ಆಗಿರೋ ವಿಪಕ್ಷ ಬಿಜೆಪಿ ಕೂಡ ಸಿದ್ದು ಮೇಲೆ ವಾಕ್ಪ್ರಹಾರ ಮಾಡ್ತಾ ಇದೆ.
ಈ ಸಂಬಂಧ ಮಾತನಾಡಿರೋ ವಿಪಕ್ಷ ನಾಯಕ ಆರ್ ಅಶೋಕ್, ಸಿದ್ದರಾಮಯ್ಯರನ್ನ ರಕ್ಷಣೆ ಮಾಡೋದಕ್ಕೆ ಇಂದಿನ ಕ್ಯಾಬಿನೆಟ್ನಲ್ಲಿ ರಾಜ್ಯಪಾಲರ ವಿರುದ್ಧ ನಿರ್ಣಯವನ್ನ ಅಂಗೀಕಾರ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. ದೂರು ಕೊಟ್ಟಾಗ ಅದಕ್ಕೆ ವಿವರಣೆ ಕೇಳೋದು ರಾಜ್ಯಪಾಲರ ಕರ್ತವ್ಯ. ರಾಜ್ಯಪಾಲರು ಹೀಗೆ ಕೇಳಬೇಕು ಅಂದ್ರೆ ಆಗತ್ತಾ? ರಾಜ್ಯಪಾಲರು ನೋಟಿಸ್ ಕೊಡುವಾಗ ಕಾನೂನು ನೋಡಿ ಕೊಟ್ಟಿರ್ತಾರೆ. ಅದನ್ನ ಪ್ರಶ್ನೆ ಮಾಡೋದಕ್ಕೆ ಕಾನೂನಿಗಿಂತ ನೀವು ದೊಡ್ಡವರ? ಕ್ಯಾಬಿನೆಟ್ ಕರೆದು ರಾಜ್ಯಪಾಲರ ಮೇಲೆ ಒತ್ತಡ ಹಾಕೋದು ಸರಿಯಲ್ಲ ಅಂತ ಗುಡುಗಿದ್ರು. ಹಾಗೆ ಮುಂದುವರೆದು, ಸಂವಿಧಾನದ ಪ್ರಕಾರ ರಾಜ್ಯಕ್ಕೆ ಸುಪ್ರೀಂ ರಾಜ್ಯಪಾಲರು, ಅವರಿಗೆ ಕಾನೂನು ಹೇಳಿಕೊಡಲು ಹೋಗ್ತೀರಾ? ಇದರಿಂದ ನೀವು ತಪ್ಪು ಮಾಡಿದ್ದೀರಾ ಅಂತ ಆಗುತ್ತೆ. ಏನೂ ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಅಧಿವೇಶನದಲ್ಲಿ ಚರ್ಚೆ ಮಾಡಲಿಲ್ಲ? ಸಿಎಂ ಅವರು ದಾಖಲೆ ಸಮೇತ ಅಲ್ಲೇ ಎಲ್ಲವನ್ನೂ ಹೇಳ್ಬೋದಿತ್ತಲ್ವಾ? ಆದ್ರೆ ಸಿದ್ದರಾಮಯ್ಯ ಅಂದು ಹೇಡಿ ತರ ಓಡಿ ಹೋಗಿದ್ದಾರೆ. ಇವರು ತಪ್ಪು ಮಾಡಿಲ್ಲ ಅಂದ್ರೆ ಸರ್ಕಾರ ಅಸ್ಥಿರ ಆಗುತ್ತೆ ಅಂತ ಯಾಕೆ ಭಯ ಬೀಳ್ತಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನು ಇದೆಲ್ಲದರಿಂದ ಆಚೆಗೆ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರೋದು ಸಿದ್ದರಾಮಯ್ಯರ ಕತೆ ಮುಂದೇನು ಅಂತ. ಸದ್ಯದ ರಾಜಕೀಯ ಲೆಕ್ಕಾಚಾರಗಳ ಪ್ರಕಾರ ಅವರು ಬಚಾವಾಗೋದಕ್ಕೆ ಇರೋ ಒಂದಿಷ್ಟು ಪ್ರೆಡಿಕ್ಷನ್ ಗಳನ್ನ ಮಾಡಲಾಗ್ತಾ ಇದೆ. ಅದೇನೆಂದ್ರೆ, ಸಿಎಂ ವಿರುದ್ಧ ಖಾಸಗಿ ದೂರು ದಾಖಲಿಸಲು ರಾಜಭವನ ಅನುಮತಿ ನೀಡಿದ ಬಳಿಕ ಖಾಸಗಿ ವ್ಯಕ್ತಿಗಳು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಕಟ್ಲೆ ಹೂಡಬಹುದು. ದೂರು ನೀಡಿದ್ರೂ ನ್ಯಾಯಾಲಯ ಪ್ರಕರಣವನ್ನ ದಾಖಲಿಸಿಕೊಳ್ಳಬೇಕು ಅಂತೇನಿಲ್ಲ. ಒಂದು ವೇಳೆ ಪ್ರಕರಣ ದಾಖಲಿಸಿಕೊಂಡ್ರೆ ಮುಖ್ಯಮಂತ್ರಿಗೆ ನೋಟಿಸ್ ಜಾರಿಯಾಗಬಹುದು. ಸಿಎಂ ಸಿದ್ದರಾಮಯ್ಯ ಜಾಮೀನಿಗೆ ಅರ್ಜಿ ಹಾಕಿಕೊಳ್ಳೋದರ ಜೊತೆಗೆ ಈ ಪ್ರಕರಣ ದಾಖಲಿಸಿಕೊಳ್ಳೋದಕ್ಕೆ ಅರ್ಹ ಅಲ್ಲ ಅಂತ ವಾದಿಸಬೇಕಾಗತ್ತೆ. ಈಗಾಗಲೇ ಸರ್ಕಾರ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖಾ ಆಯೋಗವನ್ನ ರಚಿಸಿದೆ. ಈ ಹಂತದಲ್ಲಿ ಪುನಃ ನ್ಯಾಯಾಲಯದಲ್ಲಿ ವಿಚಾರಣೆ ಅನಗತ್ಯ ಅಂತ ಸರ್ಕಾರ ವಾದಿಸುವ ಅವಕಾಶವೂ ಇರುತ್ತೆ. ಇದ್ಯಾವುದೂ ನಡೆಯದೆ ಒಂದು ವೇಳೆ ಕೋರ್ಟ್ ಪ್ರಕರಣ ದಾಖಲಿಸಿಕೊಂಡ್ರೆ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಮುಂದುವರಿಯೋದಕ್ಕೆ ಕಷ್ಟವಾಗಬಹುದು. ಸಾಂವಿಧಾನಿಕವಾಗಿ ಹಾಗೂ ನೈತಿಕತೆ ಪ್ರಶ್ನೆಯೂ ಇಲ್ಲಿ ಉದ್ಭವವಾಗುತ್ತೆ. 40 ವರ್ಷಗಳ ರಾಜಕೀಯದಲ್ಲಿ ಇಂಥ ಕಪ್ಪು ಚುಕ್ಕೆ ಬಂದಿರಲಿಲ್ಲ ಅನ್ನೋದನ್ನ ಸ್ವತಃ ಸಿದ್ದರಾಮಯ್ಯ ಹೇಳ್ಕೊಂಡಿದ್ರು. ಆದರೆ ಈಗ ಆಗ್ತಾ ಇರೋ ಬೆಳವಣಿಗೆ ಅವರ ರಾಜಕೀಯಕ್ಕೆ ದೊಡ್ಡ ಡ್ಯಾಮೇಜ್ ತರೋ ಸಾಧ್ಯತೆ ಇದೆ. ಯಾಕಂದ್ರೆ ತಮ್ಮ ಮೇಲೆ ಯಾವ ಆರೋಪ ಸಾಬೀತಾಗಿಲ್ಲ ಅನ್ನೋ ಧೈರ್ಯದಿಂದಲೇ ಬೇರೆ ಬೇರೆ ನಾಯಕರ ವಿರುದ್ಧ ಘಂಟಾಘೋಷವಾಗಿ ಮಾತಾಡ್ತಾ ಇದ್ರು. ಈಗ ಮುಡಾ ಹಗರಣ ಸಾಬೀತಾಗ್ಲಿ ಆಗದೇ ಇರ್ಲಿ, ಸಿದ್ದರಾಮಯ್ಯ ಅಂದ್ರೆ ಮುಡಾ ಹಗರಣ ಅನ್ನೋ ಆರೋಪ ಮೊದಲು ಬಂದೇ ಬರುತ್ತೆ. ಹೇಗೆ ಪೇಸಿಎಂ 40% ಸರ್ಕಾರವನ್ನ ಜನರ ತಲೆಯಲ್ಲಿ ಫಿಕ್ಸ್ ಮಾಡಿದ್ರೋ ಅದೇ ರೀತಿ ಮುಡಾ ಹಗರಣ ಕೂಡ ಫಿಕ್ಸ್ ಆಗಿದೆ. ಇನ್ಮುಂದೆ ನಾನು ಕ್ಲೀನ್ ಹ್ಯಾಂಡ್ ಅಂತ ಹೇಳಿಕೊಳ್ಳೋದು ಅಷ್ಟು ಈಸಿ ಆಗಿರೋದಿಲ್ಲ. ಹೋದಲ್ಲಿ ಬಂದಲ್ಲಿ ಆರೋಪ ಸಾಬೀತಾಗಿಲ್ಲ, ನಾನೇನು ಮಾಡಿಲ್ಲ ಅಂತ ಡಿಫೆಂಡ್ ಮಾಡಬಹುದು. ಆದ್ರೆ ಇಷ್ಟು ದಿನಗಳಿಂದ ಮುಡಾ ಸಿದ್ದರಾಮಯ್ಯ ಅನ್ನೋದನ್ನ ಕೇಳಿ ಕೇಳಿ ಜನರ ಅಭಿಪ್ರಾಯ ಬದಲಾಗಿದೆ. ಇಲ್ಲೇ ಅವರ ವಿರೋಧಿಗಳು ಗೆದ್ದಿರೋದು ಅಂತ ಜನ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಮುಂದಿನ 7 ದಿನಗಳು ಸಿದ್ದರಾಮಯ್ಯ ಪಾಲಿಗೆ ನಿರ್ಣಾಯಕ. ರಾಜ್ಯಪಾಲರ ನಿರ್ಧಾರದ ಮೇಲೆ ಎಲ್ಲವೂ ನಿಂತಿದೆ. ಅಷ್ಟರೊಳಗೆ ಇನ್ನೇನು ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.